ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯಲ್ಲಿ ಮುಗಿಯದ ಮುನಿಸು ಸಭೆಗಷ್ಟೇ ಸೀಮಿತ ಆದರೂ ಶಾಸಕ ಎಸ್ಆರ್ ವಿಶ್ವನಾಥ್ ಅವರು ಹೀಗಾಗಿ ಹಿನ್ನಡೆ ಆಗುವಂತ ಭೀತಿಯಲ್ಲಿ ಸುಧಾಕರ್ ಅವರಿದ್ದಾರೆ. ಸರಿಯಾದಂತಹ ಸಹಕಾರ ಶಾಸಕ ಎಸ್ಆರ್ ವಿಶ್ವನಾಥ್ ಅವರಿಂದ ಸಿಗ್ತಾ ಇಲ್ಲ ಅಂತ ಬಿಎಸ್ವೈ ಗಮನಕ್ಕೆ ತಂದಿದ್ದಾರೆ. ಚಿಕ್ಕಬಳ್ಳಾಪುರದ ಲೋಕಸಭಾ ಅಭ್ಯರ್ಥಿ ಆಗಿರುವಂತ ಬಿಜೆಪಿ ಅಭ್ಯರ್ಥಿ ಆಗಿರುವಂತ ಸುಧಾಕರ್ ಅವರು ಪ್ರಚಾರ ಮಾಡಲಿಕ್ಕೆ ಸೂಚಿಸಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಯಡಿಯೂರಪ್ಪ ಹೇಳ್ದಂಗೆ ಕೇಳ್ತಾರೆ ಎಸ್ಆರ್ ವಿಶ್ವನಾಥ್ ಅವರು, ಬರೀ ಶಿಷ್ಯ ಅಂತ ಕರೆಸ್ಕೊಳ್ತಾರೆ. ಹೀಗಾಗಿ ಯಡಿಯೂರಪ್ಪನವ್ರ ಹತ್ರ ಹೋಗಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಸುಧಾಕರ್ ಅವರು. ಚಿಕ್ಕಬಳ್ಳಾಪುರದಲ್ಲಿ ಒಳೇಟಿನ ಆತಂಕ ಗೊಂದಲವನ್ನ ಬಗೆಹರಿಸಿ ಅಂತ ಸುಧಾಕರ್ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಯಡಿಯೂರಪ್ಪನವರ ನಿವಾಸಕ್ಕೆ ಹೋಗಿದ್ರು. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯಲ್ಲಿ ಪ್ರಮುಖವಾದಂತಹ ಒಂದು ವಿಧಾನಸಭಾ ಕ್ಷೇತ್ರ ಅಂದ್ರೆ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ ಅಂದ್ರೆ ಯಲಹಂಕ ಬರುತ್ತೆ. ಬಿಕಾಸ್ ಅಲ್ಲಿ 4 ಲಕ್ಷಕ್ಕೂ ಹೆಚ್ಚಿನ ಮತಗಳು ಇರುವಂತದ್ದು. ಹೀಗಾಗಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಕ್ರೂಷಿಯಲ್ ಆಗುತ್ತೆ ಆ ವಿಧಾನಸಭಾ ಕ್ಷೇತ್ರ. ಹೀಗಾಗಿ ಹೇಗಾದ್ರೂ ಮಾಡಿ ಎಸ್ಆರ್ ವಿಶ್ವನಾಥ್ ಅವರ ಸಪೋರ್ಟ್ ಅಂತೂ ಬೇಕೇ ಬೇಕು. ಆದ್ರೆ ಬಹಿರಂಗವಾಗಿ ಏನೋ ಅಸಮಾಧಾನ ಇಲ್ಲ ಅಂತ ತೋರಿಸ್ಕೊಳ್ತಾ ಇದ್ದರೂ ಕೂಡ ಸರಿಯಾದಂತಹ ಸಹಕಾರ ಸಿಗ್ತಾ ಇಲ್ಲ. ಒಳೇಟಿನ ಭೀತಿ ಕಾಡ್ತಾ ಇರುವಂತದ್ದು ಸುಧಾಕರ್ ಅವರಿಗೆ. ಹೀಗಾಗಿ ಅದೆಲ್ಲವನ್ನು ಕೂಡ ಸರಿ ಮಾಡುವಂತ ಕೆಲಸವನ್ನ ಯಡಿಯೂರಪ್ಪನವ್ರು ಮಾಡಬೇಕು ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಸುಧಾಕರ್ ಅವರು. ಯಡಿಯೂರಪ್ಪನವರ ನಿವಾಸಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಸರಿ ಮಾಡ್ತೀನಿ ಅಂತ ಕೂಡ ಯಡಿಯೂರಪ್ಪನವ್ರು ಹೇಳಿದಾರಂತೆ. ಸ್ವಲ್ಪ ನಾಯಕರುಗಳು ಹೊರಗಡೆ ಬಂದು ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ನಾನು ಇವತ್ತು ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಮನೆ ಯಡಿಯೂರಪ್ಪನವರನ್ನು ಭೇಟಿ ಮಾಡಿ ಅವರಿಗೆ ಶುಭಾಶಯಗಳನ್ನು ತಿಳಿಸುವಂಥದ್ದು, ನನ್ನ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಅವರಿಗೆ ವಿವರಗಳನ್ನು ಕೊಡುವಂಥ ಕೆಲಸ ನಾನು ಮಾಡಿದ್ದೇನೆ. ಅವರು ಸಂಪೂರ್ಣ ಅವರ ಒಂದು ಆಶೀರ್ವಾದ ಇದೆ. ಅವರು ಕೂಡ ನಮ್ಮ ಕ್ಷೇತ್ರಕ್ಕೆ ಬಂದು ಒಂದು ದಿವಸ ನಾನು ಪ್ರಚಾರ ಕೈಗೊಳ್ಳುತ್ತೇನೆ, ನನಗೆ ಗೆಲ್ಲೇಬೇಕು ಅನ್ನುವಂಥ ಒಂದು ಧೈರ್ಯದ ಮಾತುಗಳನ್ನು ನಮ್ಮ ನಾಯಕರು ಹೇಳಿದ್ದಾರೆ. ಹಾಗಾಗಿ ಇವತ್ತು ಕೆಲವು ಮುಖ್ಯ ಮುಖಂಡರುಗಳ ಮನೆಗೆ ನಾನು ಭೇಟಿಯನ್ನು ಕೊಟ್ಟು ಹಬ್ಬಕ್ಕೆ ಅವರಿಗೆ ಶುಭಾಶಯಗಳನ್ನು ಕೋರುವಂಥ ಕೆಲಸ ಮಾಡ್ತೀನಿ. ಇನ್ನು ಚಿತ್ರದುರ್ಗ ಬಿಜೆಪಿ ಬಿಕ್ಕಟ್ಟಿಗೆ ತೆರೆ ಬಿದ್ದಿಲ್ವಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಬಿಕಾಸ್ ನಾವು ನೋಡ್ತಾ ಇದ್ವಿ, ಒಂದ್ ಕಡೆ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಮತ್ತೊಂದ್ ಕಡೆ ತುಮಕೂರು ಆಗಿರ್ಬೋದು, ಅದರ ಜೊತೆಗೆ ಚಿತ್ರದುರ್ಗದಲ್ಲೂ ಕೂಡ ಒಳೇಟಿನ ಭೀತಿ ಕಾಣಿಸ್ತಾ ಇದೆ. ಏಕೆಂದ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಬಹಿರಂಗವಾಗಿ ಏನೋ ಕಾಣಿಸ್ಕೊಳ್ತಾ ಇದ್ದಾರೆ ನಾಯಕರುಗಳ ಜೊತೆಲಿ. ಆದ್ರೆ ಎಲ್ಲೂ ಅವರವರ ಕ್ಷೇತ್ರದಲ್ಲಿ ಅಂದ್ರೆ ಮುತುವರ್ಜಿಯನ್ನು ವಹಿಸಿ ಪ್ರಚಾರವನ್ನ ಮಾಡ್ತಾ ಇಲ್ಲ ಅನ್ನುವಂಥ ಆರೋಪ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂಥದ್ದು. ಕಾರಜೋಳ ಅವರಿಗೆ ಬೆಂಬಲ ಅಂತ ಒಂದ್ ಕಡೆ ಚಂದ್ರಪ್ಪ ಹೇಳ್ತಾ ಇದ್ದಾರೆ, ಆದ್ರೆ ಪ್ರಚಾರದಿಂದ ಮಾತ್ರ ದೂರ ಉಳಿದಿದ್ದಾರೆ. ಕಾರಜೋಳ ನಾಮಪತ್ರ ವೇಳೆ ಮಾತ್ರ ಉಪಸ್ಥಿತಿ ಇತ್ತು ಚಂದ್ರಪ್ಪ ಅವರದ್ದು. ಆದರೆ ಹೊಳಲ್ಕೆರೆಯ ಶಾಸಕರು ಚಂದ್ರಪ್ಪ ಅವರು ಅವರ ಕ್ಷೇತ್ರದಲ್ಲಿ ಮಾತ್ರ ಪ್ರಚಾರವನ್ನ ಕೈಗೊಳ್ತಾ ಇಲ್ಲ. ಇದು ನಿದ್ದೆಗೆಡ್ಸಿದೆ ಗೋವಿಂದ ಕಾರಜೋಳ ಅವರಿಗೆ. ವರಿಷ್ಠರ ಸಂಧಾನದ ಬಳಿಕ ಕೇವಲ ಬೆಂಬಲದ ಮಾತು. ಕ್ಷೇತ್ರದಲ್ಲಿ ತಟಸ್ಥ ಆಗಿದ್ದಾರಾ ಚಂದ್ರಪ್ಪ ಮತ್ತೆ ಅವರ ಪುತ್ರ ರಘುಚಂದನ್ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಅದ್ರ ಜೊತೆಗೆ ಚಿತ್ರದುರ್ಗ ವ್ಯಾಪ್ತಿಯಲ್ಲಿ ಇರುವಂಥ ಏಕೈಕ ಬಿಜೆಪಿಯ ಶಾಸಕರು ಬೇರೆ ಚಂದ್ರಪ್ಪ ಅವರು. ಈ ಸಂದರ್ಭದಲ್ಲಿ ಅವರ ಸಪೋರ್ಟ್ ಅಂತೂ ಬೇಕೇ ಬೇಕಾಗಿದೆ. ಬಿಕಾಸ್ ಹೊಳಲ್ಕೆರೆ ಕ್ಷೇತ್ರದಲ್ಲಿ ರೂಟ್ ಲೆವೆಲ್ ಅಲ್ಲಿ ಗೊತ್ತಿರುವಂಥದ್ದು ಚಂದ್ರಪ್ಪ ಅವರು. ಗೋವಿಂದ ಕಾರಜೋಳ ಅವರು ಗೆಲ್ಲಬೇಕು ಅಂದ್ರೆ ಚಂದ್ರಪ್ಪ ಅವರ ಪಾತ್ರನೂ ಕೂಡ ಬಹುದೊಡ್ಡದಾಗಿರುವಂಥದ್ದು. ಅದರ ಜೊತೆಗೆ ಬೋವಿ ಸಮುದಾಯದ ಪ್ರಮುಖ ನಾಯಕರು ಕೂಡ ಹೌದು ಚಂದ್ರಪ್ಪ ಅವರು. ಆ ಮತಗಳೆಲ್ಲವೂ ಕೂಡ ಗೋವಿಂದ ಕಾರಜೋಳ ಅವರಿಗೆ ಬರಬೇಕು ಅಂದ್ರೆ ಅಷ್ಟೇ ಉತ್ಸಾಹದಿಂದ ಓಡಾಡಬೇಕಾಗಿದೆ, ಮುತುವರ್ಜಿಯನ್ನು ವಹಿಸಬೇಕಾಗಿದೆ, ನೇತೃತ್ವವನ್ನು ವಹಿಸಬೇಕಾಗಿದೆ ಚಂದ್ರಪ್ಪ ಅವರು. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಕೃಷ್ಣ, ನೋಡ್ತಾ ಇದ್ವಿ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಹೋಯ್ತು ಅನ್ನುವಂಥ ಸಂದರ್ಭದಲ್ಲಿ ಇಲ್ಲ, ಎಲ್ಲವೂ ಸರಿಯಾಗಿಲ್ಲ ಅನ್ನುವಂಥದ್ದು ಪದೇ ಪದೇ ಕಾಣಿಸ್ತಾ ಇದೆ. ನಾವು ಒಂದ್ ಕಡೆ ಚಿಕ್ಕಬಳ್ಳಾಪುರದಲ್ಲಿ ನೋಡ್ತಾ ಇದ್ವಿ, ಮತ್ತು ಒಂದ್ ಕಡೆ ಚಿತ್ರದುರ್ಗದಲ್ಲೂ ಕೂಡ ಅದೇ ಕತೆ ಆದಂತೆ ಕಾಣಿಸ್ತಾ ಇದೆ. ಈ ಬೆಳವಣಿಗೆಗಳೆಲ್ಲವನ್ನು ಕೂಡ ಸಾರ್ಟ್ ಔಟ್ ಮಾಡುವಂತ ನಿಟ್ಟಿನಲ್ಲಿ ಮತ್ತೊಮ್ಮೆ ಅಖಾಡಕ್ಕಿಳಿಬೇಕಾಗಿದೆಯಾ ಅಂತ ಯಡಿಯೂರಪ್ಪನವರು?
ಪೃಥ್ವಿರಾಜ್, ಈಗಾಗಲೇ ಏನು ಟಿಕೆಟ್ ವಂಚಿತರು ಕಳೆದ ಹಲವು ದಿನಗಳಿಂದಲೂ ಕೂಡ ಹಲವು ವರ್ಷಗಳಿಂದಲೂ ಕೂಡ ತಮ್ಮ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಪ್ರಾಬಲ್ಯವನ್ನು ಕೂಡ ಸಾಧಿಸಿದ್ದಾರೆ. ಅದ್ರ ಜೊತೆಗೆ ಟಿಕೆಟ್ ಸಿಗುವಂತ ನಿರೀಕ್ಷೆಗಳು ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಕೊನೆ ಕ್ಷಣದಲ್ಲಿ ಅವರಿಗೆ ಟಿಕೆಟ್ ಅನ್ನ ತಪ್ಪಿರುವಂತದ್ದು. ಇದೀಗ ಟಿಕೆಟ್ ವಂಚಿತರ ಜೊತೆಗೆ ಹೈಕಮಾಂಡ್ ಮತ್ತೆ ರಾಜ್ಯ ಮಟ್ಟದ ನಾಯಕರು ಕೂಡ ಸತತವಾಗಿ ಮಾತುಕತೆ ನಡೆಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಅದು ಮಾತುಕತೆ ಕೇವಲ ಮಾತುಕತೆಗೆ ಸೀಮಿತವಾಗಿದೆ ಹೊರತು ಎಲ್ಲೋ ಒಂದ್ ಕಡೆ ಒಂದು ಶಮನವನ್ನ ಮಾಡುವಂತ ನಿಟ್ಟಿನಲ್ಲಿ, ಅಂದ್ರೆ ಭಿನ್ನಮತ ಶಮನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ಸಫಲ ಆಗ್ತಾ ಇಲ್ಲ. ಈಗಾಗಲೇ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಚಿತ್ರದುರ್ಗ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಕೂಡ ಇನ್ನೂ ಕೂಡ ಮುಂದುವರೆದಿದೆ. ಒಂದ್ ಕಡೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಹಾಲಿ ಅಭ್ಯರ್ಥಿ ಆಗಿರ್ತಕ್ಕಂಥ ಸುಧಾಕರ್ ಅವರ ವಿರುದ್ಧವಾಗಿ ಶಾಸಕ SR ವಿಶ್ವನಾಥ್ ಅವರು ಅಸಮಾಧಾನಗೊಂಡಿದ್ದಾರೆ. ಮತ್ತೆ ಪ್ರಚಾರಗಳಲ್ಲಿ ಒಟ್ಟಾಗಿ ಕಾಣಿಸ್ಕೊಳ್ತಾ ಇದ್ರು ಕೂಡ ಇಲ್ಲೊಂದ್ ಕಡೆ ಚುನಾವಣಾ ಕಾರ್ಯತಂತ್ರದ ವಿಚಾರದಲ್ಲಿ ಮತ್ತೆ ಒಟ್ಟಾಗಿ ಹೋಗುವಂತ ನಿಟ್ಟಿನಲ್ಲಿ ಕೂಡ ಇಲ್ಲೊಂದ್ ಕಡೆ ಮುಂದಾಗ್ತಾ ಇಲ್ಲ. ಮತ್ತೆ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲೇ ಸುಧಾಕರ್ ಅವರ ಪರವಾಗಿ ಕೆಲಸ ಮಾಡಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇಲ್ಲ. ಹೀಗಾಗಿ ಸುಧಾಕರ್ ಅವರು ಕೂಡ ಇಲ್ಲೊಂದ್ ಕಡೆ ಈ ಒಂದು ವಿಚಾರವನ್ನ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಗಮನಕ್ಕೆ ತರೋದ್ರ ಮುಖಾಂತರವಾಗಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಮತ್ತೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಈಗಾಗಲೇ ರಘುಚಂದನ್ ಅವರು, ಅಂದ್ರೆ ಹಾಲಿ ಶಾಸಕರಾಗಿರ್ತಕ್ಕಂಥ ಚಂದ್ರಪ್ಪ ಅವರ ಮಗ ಏನಿದ್ದಾರೆ ರಘುಚಂದನ್ ಅವರು, ಎಲ್ಲ ಒಂದ್ ಕಡೆ ಅವರು ಕೂಡ ಪ್ರಬಲವಾಗಿ ಆಕಾಂಕ್ಷಿ ಆಗಿದ್ರು. ಆದ್ರೆ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಅಂತಿಮವಾಗಿ ಮತ್ತೆ ಹೈಕಮಾಂಡ್ ನಾಯಕರು ಮತ್ತೆ ರಾಜ್ಯ ಮಟ್ಟದ ನಾಯಕರು ಕೂಡ ಅವ್ರನ್ನ ಇಬ್ರು ಕೂಡ, ಅಂದ್ರೆ ಗೋವಿಂದ ಕಾರಜೋಳ ಆಗಿರ್ಬೋದು ಮತ್ತೆ ರಘುಚಂದನ್ ಅವರನ್ನ ಒಟ್ಟಾಗಿ ಹೋಗುವಂತ ನಿಟ್ಟಿನಲ್ಲಿ ಕೂಡ ಕಾರ್ಯತಂತ್ರವನ್ನು ಮಾಡಿದ್ರು ಕೂಡ ಅದು ಎಲ್ಲ ಒಂದ್ ಕಡೆ ಸಫಲ ಆಗಿಲ್ಲ. ಈಗಲೂ ಕೂಡ ಚುನಾವಣಾ ಪ್ರಚಾರದಲ್ಲಾಗಿರ್ಬೋದು ಮತ್ತೆ ಸಭೆಗಳಲ್ಲಿ ಒಟ್ಟಾಗಿ ಕಾಣಿಸ್ಕೊಳ್ದ್ರು ಕೂಡ ಚುನಾವಣಾ ಕೆಲಸಗಳಿಗೆ ಒಟ್ಟಾಗಿ ಹೋಗುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇಲ್ಲ. ಈಗಾಗಲೇ ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿರತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಈ ಒಂದು ವಿಚಾರವನ್ನು ತಿಳಿದು ಅಖಾಡಕ್ಕಿಳಿದು ಕೆಲಸವನ್ನ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಭಿನ್ನಮತ ಶಮನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಆದ್ರೂ ಅದು ಅಷ್ಟರ ಮಟ್ಟಿಗೆ ಅದು ಸಫಲ ಆಗ್ತಾ ಇಲ್ಲ. ಹೀಗಾಗಿ ಇದು ಎಲ್ಲ ಒಂದ್ ಕಡೆ ರಾಜ್ಯ ಮಟ್ಟದ ನಾಯಕರಿಗೆ ಒಂದು ಟೆನ್ಷನ್ ಅನ್ನು ತರುವಂತದ್ದು. ಹೀಗಾಗಿ ಬರುವಂತ ದಿನಗಳಲ್ಲಿ ಇದೇ ಒಂದು ರೀತಿ ಅಸಮಾಧಾನ ಎಲ್ಲೊಂದ್ ಕಡೆ ಬರುವಂತ ದಿನಗಳಲ್ಲಿ ಕಾಂಗ್ರೆಸ್ ಲಾಭ ಆಗುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.